ಸ್ನೇಹಿತರೆ, ಯಶೋಧ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಮಹಾಭಾರತ ಕಥಾಮೃತ ಮುಂದುವರಿದ ಭಾಗ ನೋಡೋಣ ಬನ್ನಿ. ಆದರೆ ಅವರ ಮಾತುಗಳ ದುರ್ಯೋಧನನಲ್ಲಿ ಉಲ್ಲಾಸವನ್ನು ಉಂಟು ಮಾಡಲಿಲ್ಲ. ಅವನ ಮನಸ್ಸಿನಲ್ಲಿ ಬೇರೊಂದು ಮಾರ್ಗ ರೂಪುಗೊಳ್ಳುತ್ತಿತ್ತು. ಇನ್ನು ಅಸಮಾಧಾನದಿಂದಲೇ ಚಡಪಡಿಸುತ್ತಿದ್ದ. ಅವನು ತಲೆ ತಗ್ಗಿಸಿ ಮೌನವಾಗಿ ಕುಳಿತಿದ್ದ. ಕರ್ಣನಿಗೆ ಅವನ ಮನಸ್ಸಿನಲ್ಲಿ ಏನಾಗುತ್ತಿದೆ ಎಂಬುದನ್ನು ತಿಳಿಯುವುದು ಸಾಧ್ಯವಾಯಿತು. ಕೋಪದಿಂದ ಕರ್ಣನು ಎದ್ದು ನಿಂತು ಹೇಳಿದ, ಮಿತ್ರರೇ, ನಾನು ನನ್ನ ಅಭಿಪ್ರಾಯವನ್ನು ತಿಳಿಸುತ್ತೇನೆ. ನಾವು ದುರ್ಯೋಧನನ ಸೇವೆಗೆ ಪ್ರಮಾಣ ವಚನ ಬದ್ಧರಾದ ಸೇವಕರು. ದುರ್ಯೋಧನನ ಮನಸ್ಸಂತೋಷಪಡಿಸುವಂಥ ಕೆಲಸ ಮಾಡುವುದು ಯೋಗ್ಯ. ಆದರೆ ನಾವು ಅಂದುಕೊಂಡಂತೆ ಹೇಗೆ ಕೆಲಸ ಮಾಡಲಾಗದು ಎಂಬುದಕ್ಕೆ ಕಾರಣಗಳೂ ಇವೆ. ಹಾಗೆಂದು ನಾವು ಕೈಕಟ್ಟಿ ಕೂರಲು ಆಗದು. ಆಯುಧಗಳಿಂದ ಸಜ್ಜಿತರಾಗಿ ಕಾಡಿಗೆ ಧಾವಿಸಿ ಪಾಂಡವರನ್ನು ನಿರ್ನಾಮ ಮಾಡೋಣ. ಒಮ್ಮೆ ಆ ಬೆಂಕಿಯನ್ನು ಆರಿಸಿದರೆ ನಾವು ಶಾಂತಿಯಿಂದಿರಬಹುದು. ಪಾಂಡವರು ಹತಾಶರಾಗಿರುವಾಗಲೇ, ಅಸಹಾಯಕರಾಗಿರುವಾಗಲೇ ಅವರನ್ನು ಸೋಲಿಸುವುದು ಸಾಧ್ಯ. ಕರ್ಣನ ಮಾತುಗಳನ್ನು ಕೇಳಿ ಸಂಗಾತಿಗಳು ಉಲ್ಲಾಸಭರಿತರಾದರು. ಅವರ ಮುಖದಲ್ಲಿ ನಗೆ ಮೂಡಿತು. ಅವರು ಆಯುಧ ಸಮೇತರಾಗಿ ರಥವನ್ನೇರಿ ಪಾಂಡವರನ್ನು ನಿರ್ನಾಮಗೊಳಿಸುವ ಉತ್ಸಾಹದಿಂದ ಕಾಡಿನತ್ತ ಪಯಣಿಸಿದರು. ದುರ್ಯೋಧನಾದಿಗಳು ಕಾಮ್ಯಕವನಕ್ಕೆ ಹೊರಟಿರುವುದು ಕೃಷ್ಣದ್ವೈಪಾಯನರಿಗೆ ಅವರ ದಿವ್ಯ ದೃಷ್ಟಿಯಿಂದ ಗೊತ್ತಾಯಿತು. ತಕ್ಷಣ ಅವರು ದುರ್ಯೋಧನಾದಿಗಳನ್ನು ತಡೆದು ನಿಲ್ಲಿಸಲು ಹೊರಟರು. ದುರ್ಯೋಧನಾದಿಗಳ ಮುಂದೆ ಪ್ರತ್ಯಕ್ಷರಾದ ಕೃಷ್ಣದ್ವೈಪಾಯನರು ರಥದಿಂದ ಕೆಳಗಿಳಿಯುವಂತೆ ಅವರಿಗೆ ಸೂಚಿಸಿದರು. ದುರ್ಯೋಧನಾದಿಗಳು ಅಪರಾಧವೆಸಗುತ್ತಿದ್ದಾಗಲೇ ಸಿಕ್ಕಿಬಿದ್ದವರಂತೆ ಕೈ ಮುಗಿದು ನಿಂತರು. ನೀವು ಪಾಂಡವರನ್ನು ಕೊಲ್ಲಲು ಹೊರಟಿದ್ದೀರಿ, ಅದು ತಪ್ಪು, ಹಿಂದಿರುಗಿ ಹೋಗಿ ಎಂದು ಕೃಷ್ಣದ್ವೈಪಾಯನರು ಅಧಿಕಾರವಾಣಿಯಿಂದ ಹೇಳಿದರು. ದುಷ್ಟ ಚತುಷ್ಟಯರು ಹಿಂದಿರುಗಿದರು. ಅವರ ಮೌನವೇ ಅವರ ಅಪರಾಧವನ್ನು ಸಾರಿ ಹೇಳುತ್ತಿತ್ತು. ಧೃತರಾಷ್ಟ್ರನಿಗೆ ಉಪದೇಶ ಮಾಡಬೇಕೆಂದು ವ್ಯಾಸರಿಗೆ ತೋರಿತು. ಅವರು ಆಸ್ಥಾನಕ್ಕೆ ಹೋಗಿ ಧೃತರಾಷ್ಟ್ರನಿಗೆ ಹೇಳಿದರು, ವಿವೇಕಿಯಾದ ಧೃತರಾಷ್ಟ್ರನೇ, ನಾನು ನಿನ್ನ ಮತ್ತು ಕೌರವರ ಹಿತಾಸಕ್ತಿಯಿಂದ ಈಗ ಹೇಳಲಿರುವ ಮಾತುಗಳನ್ನು ಕೇಳಿಸಿಕೊ. ದುರ್ಯೋಧನನು ದ್ಯೂತದಲ್ಲಿ ಪಾಂಡವರಿಗೆ ಮೋಸ ಮಾಡಿದ್ದು, ಅವರನ್ನು ಕಾಡಿಗೆ ಅಟ್ಟಿದ್ದು ಸರಿಯಲ್ಲ ಎಂದು ನನಗನ್ನಿಸುತ್ತಿದೆ. 13 ವರ್ಷಗಳು ಮುಗಿದ ನಂತರ ಪಾಂಡವರು ಹಿಂದಿರುಗಿ ಬರುತ್ತಾರೆ. ಅವರ ಹೃದಯಗಳು ಕೋಪದ ಅಗ್ನಿಕುಂಡಗಳಾಗಿರುತ್ತವೆ. ಅವರ ಕೋಪ ಮತ್ತು ಬಾಣಗಳ ಎದುರು ದುರ್ಯೋಧನ ಮತ್ತು ಅವನ ಸಂಗಾತಿಗಳು ಸೋತು ಸುಣ್ಣವಾಗುತ್ತಾರೆ. ಅವರನ್ನು ಸಂಹರಿಸುವ ಅಭಿಲಾಷೆ ಹೊಂದಿದ್ದ ಈ ನಿನ್ನ ಮಗ ಸಿಂಹಾಸನದ ಮೇಲಿನ ಪ್ರೀತಿಯಿಂದ ಪ್ರೇರಿತನಾಗಿದ್ದಾನೆ. ಅವನು ದುಷ್ಟನಲ್ಲವೇ? ಈ ದುಷ್ಟ ಮಾರ್ಗ ಬಿಡುವಂತೆ ಅವನಿಗೆ ಬುದ್ಧಿ ಹೇಳು. ಕೋಪ ಅಸೂಯೆಗಳನ್ನು ತ್ಯಜಿಸಿ ಅವನು ಪಾಂಡವರೊಂದಿಗೆ ಶಾಂತಿ ನೆಮ್ಮದಿಗಳಿಂದ ಬಾಳ್ವೆ ಮಾಡಲಿ. ಪಾಂಡವರನ್ನು ಸಂಹರಿಸಲು ಕಾಡಿಗೆ ಹೋಗುವ ಈ ನಿನ್ನ ಮಗನೇ ಹತನಾಗುತ್ತಾನೆ. ಭೀಷ್ಮ, ದ್ರೋಣ, ವಿದುರ, ಕೃಪ ಹಾಗೂ ನನ್ನಂತೆ ನೀನು ನ್ಯಾಯ ಮಾರ್ಗವನ್ನು ಅನುಸರಿಸು. ದಾಯಾದಿಗಳೊಂದಿಗೆ ಯುದ್ಧ ಅನ್ಯಾಯವಾದುದು, ನಿಂದಾರ್ಹವಾದುದು. ಧೃತರಾಷ್ಟ್ರ, ಬಂಧು ಬಾಂಧವರನ್ನು ದ್ವೇಷಿಸದಿರು, ನಿಂದನೆಯನ್ನು ಆಹ್ವಾನಿಸದಿರು. ಇದನ್ನು ಮನನ ಮಾಡು. ಪಾಂಡವರ ಬಗ್ಗೆ ದುರ್ಯೋಧನನ ಧೋರಣೆ ಕುರಿತು ನೀನೇ ತೀರ್ಮಾನಕ್ಕೆ ಬಾ. ಅದನ್ನು ಕಡೆಗಣಿಸದಿರು. ಕಡೆಗಣಿಸದಲ್ಲಿ ನಿನ್ನ ನಾಶವಾದೀತು. ಪಾಂಡವರ ಬದುಕಿನಲ್ಲಿ ಹಸ್ತಕ್ಷೇಪ ಮಾಡದಂತೆ ದುರ್ಯೋಧನನಿಗೆ ಬುದ್ಧಿ ಹೇಳು. ಅಥವಾ ಒಬ್ಬನೇ ಕಾಡಿಗೆ ಹೋಗಿ ಪಾಂಡವರೊಂದಿಗೆ ಒಂದಷ್ಟು ದಿನ ಇರಲು ಹೇಳು. ಅವರ ಸಹವಾಸ ಅವನಲ್ಲಿ ಮನಃ ಪರಿವರ್ತನೆ ಉಂಟು ಮಾಡಬಹುದು. ಹಾಗೇನಾದರೂ ಆದರೆ ನೀನು ಮಾನವರಲ್ಲಿ ಮಹಾನ್ ಅದೃಷ್ಟಶಾಲಿಯೇ ಸರಿ. ಇಷ್ಟು ಹೇಳಿದ ವ್ಯಾಸರು ನಿಟ್ಟುಸಿರಿಟ್ಟರು. ನಂತರ ಮಾತು ಮುಂದುವರಿಸಿದರು. ಆದರೆ ಧೃತರಾಷ್ಟ್ರ, ಮನುಷ್ಯನ ಜನ್ಮಜಾತ ಸ್ವಭಾವಗಳು, ಪ್ರವೃತ್ತಿಗಳು ಬೇರೆಯವರ ಮಾತಿಗೆ ಮಣಿಯುವುದು ಬಲು ಅಪರೂಪ. ಮನುಷ್ಯ ಯಾವ ಗುಣಲಕ್ಷಣ ಸ್ವಭಾವಗಳಿಂದ ಜನಿಸಿರುವನೋ ಅವುಗಳೊಂದಿಗೆ ಅವನು ಸಮಾಧಿಯಾಗುವನು. ಆದ್ದರಿಂದ ಪಾಂಡವರ ಜೊತೆ ಒಂದಷ್ಟು ದಿನ ಇರುವುದರಿಂದ ದುರ್ಯೋಧನ ಸುಧಾರಿಸಬಹುದೆಂಬ ಬಗ್ಗೆ ಹೆಚ್ಚಿನ ಭರವಸೆ ಇಲ್ಲ.
ಭೀಷ್ಮ, ವಿದುರ, ದ್ರೋಣರ ಜೊತೆ ಸಮಾಲೋಚನೆ ಮಾಡು. ಅವರ ಸಲಹೆ ಪಡೆದುಕೋ. ವಿಷಯವನ್ನು ಕೂಲಂಕುಷವಾಗಿ ಯೋಚಿಸಿ ಒಂದು ತೀರ್ಮಾನಕ್ಕೆ ಬಾ. ಪರಿಸ್ಥಿತಿ ಕುರಿತು ಚಿಂತನ ಮಂಥನ ಮಾಡಿ ಅದು ಮೀರುವ ಮುನ್ನ ತಡ ಮಾಡದೆ ಒಂದು ನಿರ್ಧಾರಕ್ಕೆ ಬರುವುದು ಯೋಗ್ಯವಾದೀತು. ಇಲ್ಲವಾದಲ್ಲಿ ಸರ್ವನಾಶವಾಗಲಿದೆ. ಧೃತರಾಷ್ಟ್ರನು ವಿನೀತ ಭಾವದಿಂದ ವ್ಯಾಸರ ಮುಂದೆ ನಿವೇದಿಸಿಕೊಂಡ. ಪೂಜ್ಯರಾದ ಋಷಿವರ್ಯರೇ, ಸತ್ಯ ಹೇಳಬೇಕೆಂದರೆ ಈ ದ್ಯೂತ ಪಂದ್ಯಕ್ಕೆ ವಿಧಿಯೇ ಹೊಣೆ. ಭೀಷ್ಮ, ವಿದುರ, ಗಾಂಧಾರಿ ಇವರ್ಯಾರೂ ದ್ಯೂತ ಪಂದ್ಯಕ್ಕೆ ಒಪ್ಪಿಗೆ ನೀಡಲಿಲ್ಲ. ಆದರೆ ನಾನು ನನ್ನ ಪುತ್ರ ವ್ಯಾಮೋಹದಿಂದ ಪ್ರೇರಿತನಾದೆ, ಅದಕ್ಕೆ ಮಣಿದೆ. ಅನೇಕ ರೀತಿಯಲ್ಲಿ ಪಂದ್ಯ ಸರಿಯಲ್ಲ ಎಂಬುದು ನನಗೆ ತಿಳಿದಿತ್ತು. ಆದಾಗ್ಯೂ ಪುತ್ರನ ಮೇಲಿನ ಮಮಕಾರದಿಂದ ದುರ್ಯೋಧನನನ್ನು ನಿಂದಿಸುವುದು, ನಿರಾಕರಿಸುವುದು ನನ್ನಿಂದ ಆಗದು. ಕಾಮಧೇನುವಿನ ಕತೆ. ವ್ಯಾಸರು ಹೇಳಿದರು, ಧೃತರಾಷ್ಟ್ರ, ಪಿತೃಮೋಹ ವಾತ್ಸಲ್ಯಗಳನ್ನು ಕುರಿತ ನಿನ್ನ ಮಾತುಗಳು ನಿಜ. ನಮ್ಮ ಮಕ್ಕಳಿಗಿಂತ ದೊಡ್ಡದು ಬೇರೆ ಯಾವುದೂ ಇಲ್ಲವೆಂದು ನಾವು ನಂಬಿದ್ದೇವೆ. ಆದರೆ ಒಬ್ಬನಿಗಿಂತ ಹೆಚ್ಚು ಗಂಡು ಮಕ್ಕಳಿದ್ದಲ್ಲಿ ತಂದೆ ಯಾರನ್ನು ಹೆಚ್ಚಾಗಿ ಪ್ರೀತಿಸುತ್ತಾನೆ? ಬಹಳ ಹಿಂದೆ ನಡೆದ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು. ಒಮ್ಮೆ ದೇವಲೋಕದ ಗೋವು ಕಾಮಧೇನು ಇಂದ್ರನಲ್ಲಿಗೆ ಅಳುತ್ತಾ ಹೋಗಿ ತನ್ನ ಕರುವಿನ ದುರವಸ್ಥೆಯನ್ನು ಕುರಿತು ತೀವ್ರ ಯಾತನೆಯಿಂದ ತನ್ನ ದುಃಖವನ್ನು ತೋಡಿಕೊಂಡಿತು. ಮಗುವು ಎಲ್ಲದಕ್ಕಿಂತ ಪ್ರಶಸ್ತವಾದುದೆಂದು ಆಗ ಇಂದ್ರನಿಗೆ ಅರ್ಥವಾಯಿತು. ಕಾಮಧೇನುವು ಆಕಳು, ಎತ್ತುಗಳು ಸೇರಿದಂತೆ ಜಗತ್ತಿನ ಎಲ್ಲ ಗೋವುಗಳ ಮಾತೆ. ಒಮ್ಮೆ ಕಾಮಧೇನು ಯಾತನೆಯನ್ನು ತಾಳಲಾರದೆ ಅಳುತ್ತಿದ್ದಳು. ಇಂದ್ರನು ಅವಳಿಗೆ ಹೇಳಿ ಕಳುಹಿಸಿ, ಭದ್ರೆ, ಏಕೆ ಅಳುತ್ತಿರುವೆ? ದೇವತೆಗಳೆಲ್ಲ ಸುಖ ಸಂತೋಷಗಳಿಂದಿರುವರಷ್ಟೇ. ಮನುಷ್ಯರಿಗೆ ಅಥವಾ ನಿನ್ನ ಸಂತಾನಕ್ಕೆ ಏನಾದರೂ ವಿಪತ್ತು ಸಂಭವಿಸಿದೆಯೇನು ಎಂದು ವಿಚಾರಿಸಿದನು. ಕಾಮಧೇನು ಹೇಳಿದಳು, ಮಹಾಪ್ರಭು, ನನ್ನ ಮಗುವಿನ ದುರವಸ್ಥೆಯನ್ನು ಕಂಡು ಕಣ್ಣೀರು ಬರುತ್ತಿದೆ. ನೋಡು ಇಂದ್ರದೇವ, ಭೂಲೋಕದಲ್ಲಿ ರೈತನೊಬ್ಬ ನನ್ನ ಕಂದನನ್ನು ನೊಗಕ್ಕೆ ಹೂಡಿದ್ದಾನೆ. ನೊಗ ತುಂಬ ಭಾರವಾದದ್ದು. ನನ್ನ ಮಗು ನಿಶ್ಶಕ್ತಿಯಿಂದ ಬಳಲುತ್ತಿದೆ. ಅದು ಕುಸಿದು ಬಿದ್ದು ಸಾಯುತ್ತಿದೆ. ಆದಾಗ್ಯೂ ರೈತನು ಬಾರುಕೋಲಿನಿಂದ ಅದಕ್ಕೆ ಹೊಡೆಯುತ್ತಲೇ ಇದ್ದಾನೆ. ಆ ಮಗುವಿನ ದುಸ್ಥಿತಿಯನ್ನು ಕಂಡು ನನ್ನೆದೆ ಕರಗುತ್ತಿದೆ. ರೈತನು ನನ್ನ ಇನ್ನೊಂದು ಮಗುವನ್ನು ನೊಗಕ್ಕೆ ಹೂಡಿದ್ದಾನೆ. ಆ ಮಗು ಗಟ್ಟಿಮುಟ್ಟಾಗಿದೆ. ಅದಕ್ಕೆ ನೊಗ ಹೊರುವ ಸಾಮರ್ಥ್ಯವಿದೆ. ಆದರೆ ನೆಲಕ್ಕೆ ಕುಸಿದಿರುವ ಆ ನನ್ನ ಕಂದನನ್ನು ನೋಡು. ಅದರ ಮೈಯಲ್ಲಿ ಉಳಿದಿರುವುದು ಮೂಳೆ ಚಕ್ಕಳ ಮಾತ್ರ. ನಿರ್ದಯ ಹೊಡೆತದಿಂದ ಅದಕ್ಕೆ ಚಿತ್ರಹಿಂಸೆಯಾಗುತ್ತಿದೆ. ಇದನ್ನು ನಾನು ಹೇಗೆ ಸಹಿಸಲಿ ದೇವ? ಕಾಮಧೇನು, ಪ್ರತಿದಿನವೂ ನಿನ್ನ ಸಾವಿರಾರು ಮಕ್ಕಳನ್ನು ನೇಗಿಲಿಗೆ ಹೂಡಲಾಗುತ್ತಿದೆ. ಹಾಗೂ ಬಾರುಕೋಲಿನಿಂದ ಹೊಡೆಯುವುದು ಸಾಮಾನ್ಯವಾಗಿದೆ. ಹೀಗಿರುವಾಗ ಈ ಮಗುವಿಗಾಗಿ ಏಕಿಷ್ಟು ಶೋಕ? ದೇವೇಂದ್ರ, ನೀನು ಹೇಳುವುದು ದಿಟ. ನನಗೆ ಸಾವಿರಾರು ಮಕ್ಕಳಿದ್ದಾರೆ. ಅವರೆಲ್ಲರನ್ನು ನಾನು ಪ್ರೀತಿ ವಾತ್ಸಲ್ಯಗಳಿಂದ ಕಾಣುತ್ತೇನೆ. ಆದರೆ ಈ ದುರ್ಬಲ ಮಗುವನ್ನು ಕಂಡು ನನ್ನ ಅಂತಃಕರಣ ಕರಗಿದೆ. ಕಾಮಧೇನುವಿನ ಮಾತುಗಳು ಇಂದ್ರನ ಮನಸ್ಸನ್ನು ಕರಗಿಸಿತು. ಆ ಕ್ಷಣವೇ ರೈತನ ಜಮೀನಿನ ಮೇಲೆ ವರ್ಷಧಾರೆಯನ್ನು ಸುರಿಸಿದ. ಹೀಗಾಗಿ ರೈತನಿಂದ ಅಂದು ಉಳುಮೆ ಮಾಡಲಾಗಲಿಲ್ಲ. ಬಡಪ್ರಾಣಿಯೊಂದು ಶ್ರಮದಿಂದ ಪಾರಾಯಿತು. ಇಷ್ಟು ಹೇಳಿದ ನಂತರ ವ್ಯಾಸರು ಕ್ಷಣ ತಡೆದರು. ನಂತರ ಧೃತರಾಷ್ಟ್ರನಿಗೆ ಹೇಳಿದರು, ಮಹಾರಾಜ, ನಿನ್ನ ಮಕ್ಕಳನ್ನು ನೀನು ಪ್ರೀತಿಸುವುದು ಸಹಜ. ಆದರೆ ಕಷ್ಟದಲ್ಲಿರುವ ನಿನ್ನ ಮಕ್ಕಳ ಬಗ್ಗೆ ನೀನು ಸಹಾನುಭೂತಿ ಹೊಂದಿರಬೇಕು. ಧೃತರಾಷ್ಟ್ರ, ನೀನು ನನಗೆ ಇನ್ನೊಬ್ಬ ಮಗ ಪಾಂಡುವಿನಂತೆಯೇ ಪ್ರಿಯನಾದವನು. ವಿದುರನೂ ಅಷ್ಟೇ ಪ್ರಿಯನಾದವನು. ನಾನು ಪ್ರೀತಿ ವಾತ್ಸಲ್ಯದಿಂದ ನಿನ್ನೊಡನೆ ಮಾತನಾಡುತ್ತಿರುವೆ. ನಿನಗೆ 101 ಜನ ಮಕ್ಕಳಿದ್ದಾರೆ. ಪಾಂಡುವಿಗಾದರೂ 5 ಜನ. ಅವರೀಗ ಆಪತ್ತಿನಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅವರು ಹೇಗೆ ಬಾಳುವುದು? ಅವರೆಂತೂ ಅಭ್ಯುದಯ ಹೊಂದುವರು? ಈ ಚಿಂತೆ ಸದಾ ನನ್ನನ್ನು ಕಾಡುತ್ತಿದೆ. ಅವರ ಬಗ್ಗೆ ಯೋಚಿಸಿದಾಗಲೆಲ್ಲ ನನಗೆ ಅತೀವ ದುಃಖವಾಗುತ್ತದೆ. ಆದ್ದರಿಂದ ನೀನು ನಿನ್ನ ಮಕ್ಕಳಿಗೆ ಒಳಿತನ್ನು ಬಯಸುವುದಾದರೆ ದುರ್ಯೋಧನ ಪಾಂಡವರೊಂದಿಗೆ ಶಾಂತಿ ಒಪ್ಪಂದವನ್ನು ಮಾಡಿಕೊಳ್ಳಲಿ. ಪೂಜ್ಯ ಋಷಿವರ್ಯರೇ,
ತಾವು ಹೇಳುವುದೆಲ್ಲ ಸತ್ಯವೇ ಸರಿ. ಕೌರವರು ನೀವು ಸೂಚಿಸಿದಂತೆಯೇ ನಡೆದುಕೊಳ್ಳಬೇಕೆಂದು ವಿದುರ, ಭೀಷ್ಮ, ದ್ರೋಣರು ಹೇಳಿದ್ದಾರೆ. ಆದರೆ ಸರಿಯಾದ ಮಾರ್ಗದಲ್ಲಿ ನಡೆದುಕೊಳ್ಳುವಂತೆ ಅವರ ಮೇಲೆ ಅಧಿಕಾರ ಚಲಾಯಿಸಲು ನಾನು ಅಸಮರ್ಥನಾಗಿದ್ದೇನೆ. ನಿಮ್ಮ ಒಲವನ್ನು ನಾನು ಗಳಿಸಿರುವುದೇ ಆದರೆ ಮಹರ್ಷಿಗಳೇ, ನನ್ನ ದುಷ್ಟ ಮಗನ ಮೇಲೆ ಅಧಿಕಾರ ಚಲಾಯಿಸಿ ಅವನನ್ನು ಸರಿದಾರಿಗೆ ತನ್ನಿ. ವ್ಯಾಸರು ಉತ್ತರಿಸಿದರು, ಮಹಾರಾಜ, ಮಹರ್ಷಿ ಮೈತ್ರೇಯರು ಸದ್ಯದಲ್ಲಿ ಇಲ್ಲಿಗೆ ಬರಲಿದ್ದಾರೆ. ಪಾಂಡವರನ್ನು ನೋಡಿದ ನಂತರ ನಿನ್ನನ್ನು ಕಾಣಲು ಬರುವರು. ನಿನ್ನ ಕುಟುಂಬಕ್ಕೆ ಒಳಿತಾಗಲಿ ಎಂಬ ದೃಷ್ಟಿಯಿಂದ ಅವರು ದುರ್ಯೋಧನನಿಗೆ ತಿಳುವಳಿಕೆ ಹೇಳುವರು. ಅವರ ಬುದ್ಧಿ ಮಾತನ್ನು ವಿಧೇಯತೆಯಿಂದ ಪಾಲಿಸಬೇಕು. ಅವರನ್ನು ತಾತ್ಸಾರದಿಂದ ಕಂಡಲ್ಲಿ ದುರ್ಯೋಧನನಿಗೆ ಶಾಪ ಕೊಡುತ್ತಾರೆ. ಇದು ಜ್ಞಾಪಕದಲ್ಲಿರಲಿ. ಈ ಮಾತುಗಳೊಂದಿಗೆ ವ್ಯಾಸರು ಅಲ್ಲಿಂದ ನಿರ್ಗಮಿಸಿದರು. ಮಹಾಜ್ಞಾನಿ ಮೈತ್ರೇಯ. ಸ್ವಲ್ಪ ಕಾಲದಲ್ಲೇ ಮೈತ್ರೇಯ ಋಷಿಗಳ ಆಗಮನವಾಯಿತು. ಸುದೀರ್ಘ ಪಾದಯಾತ್ರೆಯಿಂದ ಅವರು ಬಳಲಿದ್ದರು. ಧೃತರಾಷ್ಟ್ರನು ಅವರನ್ನು ಗೌರವಪೂರ್ವಕ ಆದರಾತಿಥ್ಯಗಳಿಂದ ಬರಮಾಡಿಕೊಂಡನು. ಮೈತ್ರೇಯರು ವಿರಮಿಸುತ್ತಿದ್ದಾಗ ಧೃತರಾಷ್ಟ್ರನು ಕೈ ಮುಗಿದುಕೊಂಡು ಕೇಳಿದನು, ಮಹರ್ಷಿಗಳೇ, ಪ್ರಯಾಣದಲ್ಲಿ ತೊಂದರೆಯೇನಾಗಲಿಲ್ಲವಲ್ಲ? ಪಾಂಡವರು ಕ್ಷೇಮದಿಂದಿರುವರೆ? ಅವರು ವನವಾಸದ ಉಳಿದ ಅವಧಿಯನ್ನು ಅಲ್ಲೇ ಕಳೆಯುವರೇನು? ಕೌರವರ ಬಗ್ಗೆ ಅವರಲ್ಲಿ ಸ್ನೇಹಭಾವವಿದೆಯೇ? ಮೈತ್ರೇಯರು ಹೇಳಿದರು, ಧೃತರಾಷ್ಟ್ರ, ನಾನು ತೀರ್ಥಯಾತ್ರೆ ಕೈಗೊಂಡಿದ್ದೆ. ಅಕಸ್ಮಾತಾಗಿ ಕಾಮ್ಯಕವನದಲ್ಲಿ ಪಾಂಡವರ ಭೇಟಿಯಾಯಿತು. ಕೃಷ್ಣಾರ್ಜುನ ಧರಿಸಿ ವನವಾಸಿ ಜೀವನ ನಡೆಸುತ್ತಿರುವ ಮಹಾನುಭಾವ ಯುಧಿಷ್ಠಿರನನ್ನು ಕಾಣಲು ಅನೇಕ ಮಂದಿ ಋಷಿಗಳು ಕಾಮ್ಯಕವನಕ್ಕೆ ಹೊರಟಿದ್ದರು. ದುರ್ಯೋಧನನ ಕೇಡಿಗತನದಿಂದಾಗಿ ಪಾಂಡವರಿಗೆ ಕಡು ಕಷ್ಟ ಕ್ಲೇಶಗಳು ಬಂದಿವೆ ಎಂಬುದನ್ನು ನಾನು ಕೇಳಿ ತಿಳಿದಿದ್ದೆ. ಹಾಗೂ ಕುರುಕುಲಕ್ಕೆ ಭವಿಷ್ಯದಲ್ಲಿ ಸರ್ವನಾಶ ಸಂಭವಿಸಲಿದೆ ಎಂಬುದು ನನ್ನ ಅರಿವಿಗೆ ಬಂತು. ನಿನ್ನ ಬಗೆಗಿನ ಅಪಾರವಾದ ಪ್ರೀತಿ ಮಮತೆಗಳೇ ನನ್ನನ್ನು ಇಲ್ಲಿಗೆ ಎಳೆದು ತಂದವು. ಕೌರವರಿಗೆ ನಾನು ಶುಭ ಹಾರೈಸುತ್ತೇನೆ. ನೀನು ಮತ್ತು ಭೀಷ್ಮ ಇನ್ನೂ ಜೀವಂತ ಇರುವಾಗಲೇ ಇಂಥ ವಿರೋಧ ವೈಮನಸ್ಯಗಳು ನಿನ್ನ ಕುಲದಲ್ಲಿ ತಲೆದೋರಬಾರದಿತ್ತು. ನೀನೊಂದು ಗೂಟವಿದ್ದಂತೆ. ಆ ಗೂಟಕ್ಕೆ ಎಲ್ಲ ಆಕಳುಗಳನ್ನು ಕಟ್ಟಲಾಗಿದೆ. ಆಕಳುಗಳು ನಿನ್ನ ಸುತ್ತುತ್ತವೆ. ಇವರು ನಿನ್ನ ಮಕ್ಕಳು. ಇವರೆಲ್ಲರೂ ನಿನ್ನ ಮಾತನ್ನು ಪಾಲಿಸಬೇಕು. ಅವರು ಅವಿಧೇಯರಾದಲ್ಲಿ ಅವರನ್ನು ದಂಡಿಸುವುದು ನಿನಗೆ ಪರಂಪರಾನುಗತವಾಗಿ ಬಂದಿರುವ ಅಧಿಕಾರ. ಅವರನ್ನು ಸರಿದಾರಿಗೆ ತರುವುದು ನಿನ್ನ ಕರ್ತವ್ಯ. ಮಹಾರಾಜ, ವಿಪತ್ತು ಕಾದಿದೆ ಎಂದು ತಿಳಿದು ನೀನು ನಿಷ್ಕ್ರಿಯನಾಗಿರುವುದೆಂತು? ನಿನ್ನ ಆಸ್ಥಾನದಲ್ಲಿ ಅಂದು ನಡೆದ ಘಟನೆಗಳು ಅತಿ ಅನಾಗರಿಕವಾದುದು. ನಿನ್ನ ಮಕ್ಕಳು ನೀಚರು ಆಯ್ಕೆ ಮಾಡಿಕೊಳ್ಳುವ ಮಾರ್ಗವನ್ನು ಹಿಡಿದಿದ್ದಾರೆ. ಆದ್ದರಿಂದಲೇ ಸಾಧು ಸಂತರಿಗೆ, ಋಷಿಗಳಿಗೆ ನಿನ್ನಲ್ಲಿ ಗೌರವವಿಲ್ಲ. ಧೃತರಾಷ್ಟ್ರನು ಮೌನಿಯಾಗಿ ಕೇಳಿಸಿಕೊಂಡ. ಅನಂತರ ಮೈತ್ರೇಯ ಧೃತರಾಷ್ಟ್ರನ ಪಕ್ಕದಲ್ಲಿ ಆಸೀನನಾಗಿದ್ದ ದುರ್ಯೋಧನನತ್ತ ತಿರುಗಿ ಸೌಮ್ಯದಿಂದ ನುಡಿದರು, ದುರ್ಯೋಧನ, ನನ್ನ ಮಾತುಗಳನ್ನು ಗಮನವಿಟ್ಟು ಕೇಳು. ನಾನು ಏನು ಹೇಳಿದರೋ ಅದು ನಿಮ್ಮ ಒಳಿತಿಗೆ. ನಾನು ನನಗಾಗಿ ಏನನ್ನು ಕೇಳುತ್ತಿಲ್ಲ. ಪಾಂಡವರ ರೋಷವನ್ನು ಕೆಣಕದಿರು. ನೀನು ಪಾಂಡವರೊಂದಿಗೆ ಸ್ನೇಹ ವಿಶ್ವಾಸಗಳಿಂದ ಬದುಕಿದರೆ ಅದರಿಂದ ನೀನು ಅಭಿವೃದ್ಧಿ ಹೊಂದುವೆ. ಪಾಂಡವರು ಅಭಿವೃದ್ಧಿ ಹೊಂದುವರು. ಎಲ್ಲಕ್ಕೂ ಮಿಗಿಲಾಗಿ ಜಗತ್ತು ಅಭ್ಯುದಯ ಹೊಂದುವುದು. ಪಾಂಡವರನ್ನು ಕೆಲಸಕ್ಕೆ ಬಾರದವರೆಂದು ತಳ್ಳಿ ಹಾಕಬೇಡ. ಅವರು ಮನುಷ್ಯ ವರ್ಗದಲ್ಲಿ ಹುಲಿಗಳು. ಅವರಲ್ಲಿ ಪ್ರತಿಯೊಬ್ಬರು ಪ್ರಖ್ಯಾತ ರಣವೀರರು. ಅವರಿಗೆ ಸಹಸ್ರ ಆನೆಗಳ ಬಲವಿದೆ. ಅವರ ದೇಹಗಳು ಇಂದ್ರನ ಅದಮ್ಯ ಆಯುಧವಾದ ವಜ್ರಾಯುಧದಂತೆ ಬಲಿಷ್ಠವಾದವು. ಅವರು ಸತ್ಯನಿಷ್ಠರು ಮತ್ತು ಆತ್ಮಗೌರವವುಳ್ಳವರು. ಅವರ ಕೆಲಸ ಕಾರ್ಯಗಳು ಅವರ ಧೈರ್ಯ ಪರಾಕ್ರಮಗಳನ್ನು ಬಿಂಬಿಸುತ್ತವೆ. ಅವರು ದೇವತೆಗಳ ಮೇಲೆ ಹಗೆತನ ಸಾಧಿಸಿದ ಹಲವಾರು ರಾಕ್ಷಸರ ಸಂಹಾರ ಮಾಡಿದ್ದಾರೆ. ಬಕ, ಹಿಡಿಂಬ, ಕಿರ್ಮೀರ ಮೊದಲಾದ ಭಯಂಕರ ರಾಕ್ಷಸರನ್ನು ಸಂಹರಿಸಿದ್ದಾರೆ. ಹಸ್ತಿನಾವತಿಯನ್ನು ತೊರೆದ ನಂತರ ಅರಣ್ಯದ ಮಾರ್ಗ ತುಳಿದಿದ್ದ ಅವರನ್ನು ಪರ್ವತ ಸದೃಶನಾದ ರಾಕ್ಷಸನೊಬ್ಬ ಅಡ್ಡಗಟ್ಟಿದ. ಆಗ ರಾತ್ರಿಯಾಗಿತ್ತು. ಭೀಮನು ಕ್ಷಣ ಮಾತ್ರದಲ್ಲಿ ಆ ರಾಕ್ಷಸನನ್ನು ಹೊಸಕಿ ಹಾಕಿಬಿಟ್ಟ. ಭೀಮನು ಅಜೇಯನಾದ ಜರಾಸಂಧನನ್ನು ಸಂಹರಿಸಿದ್ದು ನಿನಗೆ ನೆನಪಿಲ್ಲವೇ? ಕೃಷ್ಣ ಮತ್ತು ದೃಪದನ ಬಂಧುಗಳಾದ
ಪಾಂಡವರನ್ನು ರಣರಂಗದಲ್ಲಿ ಎದುರಿಸುವ ಮನುಷ್ಯರು ಯಾರಾದರೂ ಇದ್ದಾರೆಯೇ? ದುರ್ಯೋಧನ, ಪಾಂಡವರೊಂದಿಗೆ ಮೈತ್ರಿ ಮಾಡಿಕೋ. ಕೋಪವು ನಿನ್ನ ಮೇಲೆ ಅಧಿಕಾರ ಸ್ಥಾಪಿಸಲು ಬಿಡಬೇಡ. ಧನ್ಯವಾದಗಳು. ಮಹಾಭಾರತ ಮುಂದುವರಿಯಲಿದೆ. ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.